ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯನ್ ಕುಕ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಿಂಪಲ್ ಮತ್ತು ಈಸಿಯಾಗಿ ಬಸಳೆ ಸೊಪ್ಪಿನ ಪಕೋಡ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸಂಜೆ ಆದರೆ ಸಾಕು, ನಮಗೆ ಏನಾದರೂ ಚುರುಕ್ಲ ತಿನ್ನಬೇಕು ಅಂತ ಆಸೆ ಆಗ್ತಿರುತ್ತೆ. ಆವಾಗ ಈ ರೀತಿ ಸಿಂಪಲ್ ಆಗಿರೋ ರೆಸಿಪಿನ ಮಾಡ್ಕೋಬೋದು. ನೋಡಿ, ಇದು ನಾನು ತೊಗೊಂಡಿರೋದು ಬಸಳೆ ಸೊಪ್ಪು ಅಂತ. ನೆಕ್ಸ್ಟ್ ನಾನಿಲ್ಲಿ ಒಂದು ಬೌಲ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದೇ ಬೌಲ್ ಅಳತೆಯಲ್ಲಿ ನಾನು ಒಂದು ಬೌಲ್ ಹಸಿ ಕಡಲೆ ಹಿಟ್ಟು ಸಹ ತೊಗೊಂಡಿದ್ದೀನಿ. ನೆಕ್ಸ್ಟ್ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಸಿಮೆಣ್ಸಿನ್ಕಾಯಿ ಸಹ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಈರುಳ್ಳಿ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಸಳೆ ಸೊಪ್ಪನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಸ್ವಲ್ಪ ಕರಿಬೇವು ಸಹ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸೋಡಾ ಹಾಕ್ತಾಯಿದ್ದೀನಿ ಸ್ವಲ್ಪ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಸ್ವಲ್ಪ ಉಪ್ಪು, ಸಣ್ಣ ಉಪ್ಪು ತೊಗೊಂಡಿದ್ದೀನಿ ಸ್ವಲ್ಪ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಸೊಪ್ಪು ಬೆಂಡೆಕಾಯಿ ಥರ ಲವಳೆ ಥರ ಇರುತ್ತೆ. ಸೊ ನಾವು ನೀರನ್ನು ಜಾಸ್ತಿ ಹಾಕ್ಬಾರ್ದು, ನೋಡಿ ಕಲಿಸ್ಕೋಬೇಕಾಗುತ್ತೆ. ಏಕೆಂದರೆ ಇದು ಸೊಪ್ಪೆ ಕಟ್ ಮಾಡಿರ್ತೀವಲ್ಲ, ಹಸಿ ಆಗಿರುತ್ತೆ. ಎಲ್ಲಾದರೂ ನಾವು ನೀರು ಸ್ವಲ್ಪ ಜಾಸ್ತಿ ಹಾಕಿದರೆ ದೋಸೆ ಹಿಟ್ಟು ಥರ ಆಗಿಬಿಡುತ್ತೆ. ನೋಡಿ ಕಲಿಸ್ಕೋಬೇಕಾಗುತ್ತೆ. ಸ್ವಲ್ಪನೇ ನೀರು ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದು ಬೆಂಡೆಕಾಯಿ ಥರ ಲವಳೆ ಥರ ಇರುತ್ತೆ ಸೊಪ್ಪಿದು. ಇದು ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ತುಂಬಾ ಒಳ್ಳೆಯದು ಸೊಪ್ಪು. ಇದು ಆವಾಗಿನ ಕಾಲದವರು ತುಂಬಾ ಯೂಸ್ ಮಾಡ್ತಾಯಿದ್ರು ಬಸಳೆ ಸೊಪ್ಪು ಅಂತ. ಬಟ್ ಇವಾಗ ಅದು ಸಿಗೋದೇ ಕಮ್ಮಿ ಆಗಿದೆ. ನೋಡಿ, ನೆಕ್ಸ್ಟ್ ನಾನಿಲ್ಲಿ ಒಂದು ಬಾಣಲಿಯಲ್ಲಿ ಎಣ್ಣೆನ ಬಿಸಿ ಮಾಡೋಕ್ಕೆ ಆಲ್ರೆಡಿ ಇಟ್ಟಿದ್ದೆ. ಇವಾಗ ಈ ಥರ ಪಕೋಡನ ಸ್ವಲ್ಪದಾಗಿ ತೊಗೊಂಡು ಇಟ್ಟು ಈ ಥರ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಲೋ ಫ್ಲೇಮಲ್ಲೇ ಇಟ್ಟು ಎರಡು ಕಡೆ ಸೈಡು ಈ ಥರ ಫ್ರೈ ಮಾಡ್ತಾ ಹೋಗಿ. ತುಂಬಾ ಕ್ರಿಸ್ಪಿಯಾಗಿ ಬಂದಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಬಜ್ಜಿ ಮಾಡ್ತೀವಲ್ಲ, ಅದಕ್ಕೂ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬಸಳೆ ಸೊಪ್ಪು. ಇದು ಸಾಂಬಾರು ಮಾಡಲಿಕ್ಕೆ ಅಷ್ಟೊಂದು ರುಚಿ ಆಗೋದಿಲ್ಲ, ಏಕೆಂದರೆ ಇದು ಲವಳೆ ಥರ ಇರೋದ್ರಿಂದ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ. ಈ ಥರ ಪಕೋಡ ಮಾಡಿದರೆ ಇದನ್ನು ನಾವು ಅಕ್ಕಿ ರೊಟ್ಟಿ ಜೊತೆನೂ ಸಹ ತಿನ್ಬೋದು, ಅಥವಾ ಸೈಡ್ಸ್ ಆಗಿ ಸಹ ಯೂಸ್ ಮಾಡ್ಕೋಬೋದು. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಈ ಸೊಪ್ಪು ಸಿಗೋದೇ ಇವಾಗ ರೇರ್ ಆಗಿದೆ. ಈ ಸೊಪ್ಪು ಬಗ್ಗೆ ಬೇರೆ ಯಾರಿಗಾರು ಗೊತ್ತಿದ್ದರೆ ನನಗೂ ಸಹ ತಿಳಿಸಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.